ದರ್ಶನ್ ಅಭಿಮಾನಿಗಳು ಅರೆಸ್ಟ್ ಆಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬೆದರಿಕೆ ಆರೋಪದ ಮೇಲೆ ಸಾಕ್ಷಿದಾರ ಸಂದೀಪ್ಗೆ ಬೆದರಿಕೆ ಹಾಕಿದವರು ಅಂಧರಾಗಿದ್ದಾರೆ. ದರ್ಶನ್ ಅಭಿಮಾನಿಗಳು ಅರೆಸ್ಟ್ ಆಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬೆದರಿಕೆ ಆರೋಪದ ಮೇಲೆ ಇದೀಗ ದರ್ಶನ್ ಅಭಿಮಾನಿಗಳು 3 ಜನ ಅರೆಸ್ಟ್ ಆಗಿದ್ದಾರೆ. ಸಾಕ್ಷಿದಾರ ಸಂದೀಪ್ಗೆ ಬೆದರಿಕೆ ಹಾಕಿದವರು ಅಂಧರಾಗಿದ್ದಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರಿಂದ 3 ಬಂಧನವಾಗಿದೆ. ವೇಣು, ಸುಹಾಸ್, ಪುನೀತ್ ಬಂಧಿತ ಆರೋಪಿಗಳು. ಡಿ ಕಮ್ಯುನಿಟಿ ಎಂಬ ಫೇಸ್ಬುಕ್ ಪೇಜ್ ಹೊಂದಿರುವ ಆರೋಪಿಗಳು. ಪುನೀತ್ ಡಿ ಕಮ್ಯುನಿಟಿ ಪೇಜ್ನ ಅಡ್ಮಿನ್ ಅನ್ನೋದು ಬೆಳಕಿಗೆ ಬಂದಿದೆ. ಬೆದರಿಕೆ ಹಾಕಿದ ಆರೋಪದಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ ಪೊಲೀಸರು. 3 ದರ್ಶನ್ ಫ್ಯಾನ್ಸ್ಗಳಿಗೆ ಪೊಲೀಸರಿಂದ ಇದೀಗ ಫುಲ್ ಡ್ರಿಲ್ ಆಗ್ತಿದೆ. ಸದ್ಯ ಈಗ 3 ಜನ ದರ್ಶನ್ ಅಭಿಮಾನಿಗಳು ಅರೆಸ್ಟ್ ಆಗಿದ್ದಾರೆ. ಯಾವೊಂದು ವಿಚಾರಕ್ಕೆ ಅಂದ್ರೆ ಸಾಕ್ಷಿಗೆ ಬೆದರಿಕೆ ಹಾಕಿರೋ ಆರೋಪದ ಮೇಲೆ. ಸಂದೀಪ್ ಅನ್ನೋರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಬ್ರು ಸಾಕ್ಷಿ ಆಗಿದ್ದಾರೆ. ಅವರಿಗೆ ಇದೀಗ ಬೆದರಿಕೆಯನ್ನ ಹಾಕಿದ್ದಾರೆ. ಸಾಕ್ಷ್ಯ ನಾಶ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ದರ್ಶನ್ ಅಭಿಮಾನಿಗಳು ಈ 3 ಜನ ಅನ್ನೋದು ಇದೀಗ ಬೆಳಕಿಗೆ ಬಂದಿದೆ. ವೇಣು, ಸುಹಾಸ್, ಪುನೀತ್ ಅನ್ನೋರು ಬಂಧಿತ ಆರೋಪಿಗಳು. ಡಿ ಕಮ್ಯುನಿಟಿ ಎಂಬ ಫೇಸ್ಬುಕ್ ಪೇಜ್ ಹೊಂದಿದ್ದಾರೆ ಈ ಆರೋಪಿಗಳು. ಪುನೀತ್ ಅನ್ನೋನು ಈ ಫೇಸ್ಬುಕ್ ಪೇಜ್ನ ಅಡ್ಮಿನ್ ಆಗಿರೋದು ಇದೀಗ ಬೆಳಕಿಗೆ ಬಂದಿದೆ. ಈ 3 ಜನನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಎಫ್ಐಆರ್ ಅನ್ನ ಕೂಡ ದಾಖಲೆ ಮಾಡಿದ್ದಾರೆ. ಸಾಕ್ಷಿ ನಾಶ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋ ಒಂದು ಆರೋಪದಲ್ಲಿ ಈ 3 ಜನನು ಇದೀಗ ಅರೆಸ್ಟ್ ಮಾಡಿದ್ದಾರೆ. ಫ್ಯಾನ್ಸ್ಗಳಿಗೆ ಪೊಲೀಸರಿಂದ ಇದೀಗ ಫುಲ್ ಡ್ರಿಲ್ ಆಗ್ತಾ ಇದೆ. ಈಗಾಗಲೇ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲ್ ಸೇರಿದ್ದಾರೆ. 1 ವರ್ಷ ಬೇಲ್ ಸಿಗಲ್ಲ ಅನ್ನೋದು ಕೂಡ ಈಗಾಗಲೇ ಆಗಿದೆ. ಇನ್ನು ಸಾಕ್ಷಿಗಳ ವಿಚಾರಣೆ ಕೂಡ ನಡೀತಾನೆ ಇದೆ. ಈ ಒಂದು ಸಂದರ್ಭದಲ್ಲಿ ಈ ರೀತಿ ದರ್ಶನ್ ಅಭಿಮಾನಿಗಳಿಂದ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕ್ತಾರೆ ದರ್ಶನ್ ಅವರು ಅನ್ನೋದು ಹೇಳ್ಬೋದು. ಈಗಾಗಲೇ 1 ವರ್ಷ ಬೇಲ್ ರದ್ದಾಗಿದೆ. ಇನ್ನು ಈ ರೀತಿ ಆರೋಪಿಗಳಿಗೆ ಏನು ಸಾಕ್ಷಿಗಳಿದ್ದಾರೆ, ಸಾಕ್ಷಿ ನಾಶ ಮಾಡೋಕೆ ಮುಂದಾಗಿದ್ದಾರೆ ಅನ್ನೋದು ಕೂಡ ಅವರಿಗೆ ಮತ್ತೊಂದು ಸಂಕಷ್ಟ ತರುತ್ತೆ ಅಂತಾನೆ ಹೇಳ್ಬೋದು. ದರ್ಶನ್ ಅಭಿಮಾನಿಗಳಿಂದಲೇ ಇದೀಗ ದರ್ಶನ್ಗೆ ಸಂಕಷ್ಟ ಎದುರಾಗ್ತದೆ. 3 ಜನ ದರ್ಶನ್ ಅಭಿಮಾನಿಗಳು ಒಂದು ಸಾಕ್ಷ್ಯ ನಾಶ ಮಾಡಕ್ ಹೊರಟಿದ್ದಾರೆ. ಸಂದೀಪ್ ಎಂಬಾತನಿಗೆ ಬೆದರಿಕೆ ಹಾಕಿದ್ದಾರೆ ಸಾಕ್ಷ್ಯ ನಾಶ ಮಾಡೋದಕ್ಕೆ. ಅವರು ಈ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಒಂದು ಸಾಕ್ಷಿಯಾಗಿದ್ದಾರೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ಅವರು. ಎಸ್ ಮಂಜುನಾಥ್ ಅವರೇ, ಈಗ ಕೊಲೆ ಬೆದರಿಕೆ ಹಾಕಿರುವಂತಹ ಏನು ಸಾಕ್ಷಿ ನಾಶ ಮಾಡೋಕೆ ಆರೋಪ ಬಂದಿದೆ, ಅವ್ರ ಮೇಲೆ ಏನಂತ ಆರೋಪ ಮಾಡಿದ್ದಾರೆ, ಅವರು ಏನಂತ ಬೆದರಿಕೆ ಹಾಕಿದ್ದಾರೆ ಅವರಿಗೆ, ಸಂದೀಪ್ ಅವನವರಿಗೆ? ಧನುಶ್ರೀ, ನಿನ್ನೆ ನಡೆದಂತ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಸಂದರ್ಭದಲ್ಲಿ ಒಂದು ಸಂದೀಪ್ ಎಂಬಾತ A17 ಅಂದ್ರೆ ಇಲ್ಲಿ ಸಾಕ್ಷಿಗಳ ಹೇಳುವಂತ ಪೈಕಿ ಸಾಕ್ಷಿದಾರರನ್ನ ಇಂತಿಂತ ನಂಬರ್ ಅಂದ್ರೆ CWC 17 ಅಂತಕ್ಕಂಥ ಉಲ್ಲೇಖವನ್ನ ಮಾಡಿದ್ರು. ಅವರಿಗೆ ಸಂಬಂಧಪಟ್ಟಂತೆ ಕೆಲವರು ಅನಾಮಧೇಯ ವ್ಯಕ್ತಿಗಳು ಕರೆ ಮಾಡಿ ಒಂದು ಬೆದರಿಕೆಯನ್ನ ಹಾಕಿದ್ದಾರೆ ಅನ್ನೋ ಒಂದು ಅಫಿಡೇವಿಟ್ ಅನ್ನ ಕೋರ್ಟ್ಗೆ ಸಲ್ಲಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಏನು SPP ಅವರು ವಾದವನ್ನ ಮಂಡಿಸಿದ್ರು. ಜೊತೆಗೆ ಏನು ಖುದ್ದು ಸಾಕ್ಷಿದಾರರ ಒಂದು ಅಫಿಡೇವಿಟ್ ಸಲ್ಲಿಸಿದಂತ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರಾದಂತವರು
ಒಂದು ಸೂಚನೆಯನ್ನ ಸಹ ಕೊಟ್ಟಿದ್ರು. ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂತ ಕೆಲಸವನ್ನ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಒಂದು ವಾರ್ನಿಂಗ್ ಅನ್ನ ಸಹ ಕೊಟ್ಟಿದ್ರು. ಯಾವಾಗ ಅಫಿಡವಿಟ್ ಅನ್ನ ಸಲ್ಲಿಸಿದ್ರು ಅದನ್ನ ಪರಿಗಣಿಸಿ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಒಂದು FIR ದಾಖಲಾಗುತ್ತೆ. ಯಾವ ವ್ಯಕ್ತಿಯಿಂದ ಈ ಒಂದು ಸಂದೀಪ್ ಅನ್ನೋ ಒಬ್ಬ ಸಾಕ್ಷಿಗೆ ಕರೆ ಮಾಡಿದ ಮೊದಲಿಗೆ ಆಕರ್ಷ್ ಅನ್ನೋ ಒಬ್ಬ ವ್ಯಕ್ತಿಯ ಹೆಸರು ಬರುತ್ತೆ. ಆತನ ಒಂದು ಹಿನ್ನೆಲೆಯನ್ನ ಕೆದಕ್ತಾ ಹೋದಂತ ಸಂದರ್ಭದಲ್ಲಿ ಆತ ಏನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬೆದರಿಕೆಯನ್ನು ಹಾಕುವುದು, ಮತ್ತೊಂದು ಕಡೆ ಅನಾಮಧೇಯ ವ್ಯಕ್ತಿಗಳಿಂದ ಫೋನ್ ಕರೆ ಮಾಡಿ ಬೆದರಿಕೆ ಹಾಕುವಂತ ಕೆಲಸವನ್ನ ಸಹ ಮಾಡಿದ್ದ. ಅದರ ಮೂಲವನ್ನ ಹೆಚ್ಚಾಗಿ ಉಳಿದುದಂತ ಸಂದರ್ಭದಲ್ಲಿ ಡಿ ಕಂಪನಿ ಎಂಬ ಫೇಸ್ಬುಕ್ ಅಕೌಂಟ್ ಇದೆ, ಅದರನ್ನ ಆಪರೇಟ್ ಮಾಡ್ತಕ್ಕಂತ ವ್ಯಕ್ತಿ ಬಂದು ಪುನೀತ್ ಅಂತಕ್ಕಂತ ವ್ಯಕ್ತಿ. ಇವರು ಮೂಲತಃ ತುಮಕೂರಿನವರಾಗಿದ್ದಾರೆ. ಇಲ್ಲಿ ದರ್ಶನ್ ಅವರ ಕೇಸಲ್ಲಿ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರ್ಕೊಂಡ್ಬಂದು ಒಂದು ಕಿಡ್ನಾಪರ್ ಮರ್ಡರ್ ಅಂತ ಒಂದು ಉಲ್ಲೇಖ ಮಾಡಲಾಗುತ್ತೆ. ಹಾಗಾಗಿ ಚಿತ್ರದುರ್ಗದಿಂದ ಕರ್ಕೊಂಡು ಬಂದಿಲ್ಲ ಅನ್ನೋ ರೀತಿಯಾಗಿ ಅವರು ಆ ಸಾಕ್ಷಿಯ ಮೇಲೆ ಒಂದು ಒತ್ತಡವನ್ನ, ಅಂದ್ರೆ ಕೋರ್ಟ್ ನಲ್ಲಿ ಆ ರೀತಿಯಾಗಿ ಹೇಳ್ಬೇಕು ಅನ್ನೋ ಒಂದು ಒತ್ತಡವನ್ನ ಸಹ ಹಾಕಿರ್ತಾರೆ. ಇದ್ರ ಜೊತೆಗೆ ಕೆಲವೊಂದು ಬೆದರಿಕೆ ಸಾಕ್ಷಿ ನೋಡಿದ್ರೆ ನಿಮ್ಗೂ ಕೊಲೆ ಮಾಡ್ತೀವಿ ಅನ್ನೋ ರೀತಿಯಾಗಿ ಬೆದರಿಕೆಗಳನ್ನ ಹಾಕಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಅವರ ವಕೀಲರ ಒಂದು ವಿಚಾರ ತಿಳಿಸಿ ಅವರ ಸೂಚನೆ ಕೊಟ್ಟಂತ ರೀತಿಯಾಗಿ ಕೋರ್ಟ್ಗೆ ಒಂದು ಅಫಿಡವಿಟ್ ಅನ್ನ ಸಲ್ಲಿಸಿದ್ರು. ಆ ಕೋರ್ಟ್ ನಲ್ಲೂ ಸಹ ಜಡ್ಜ್ ಅದನ್ನ ಗಂಭೀರವಾಗಿ ತೆಗೆದುಕೊಂಡು ವಾರ್ನಿಂಗ್ ಅನ್ನ ಕೊಟ್ಟಿದ್ರು, ಎಚ್ಚರಿಕೆ ಕೊಟ್ಟಿದ್ರು. ಈಗಾಗಲೇ ಏನು ಕೆಲವೊಂದು ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ, ಅದಕ್ಕೆ ಕಂಡೀಷನ್ಸ್ ಹಾಕಿರ್ತಾರೆ. ಯಾವುದೇ ರೀತಿಯಾಗಿ ಸಾಕ್ಷಿಗಳ ಮೇಲೆ ಬೆದರಿಕೆ ಹಾಕೋದಿರ್ಬೋದು, ಅಥವಾ ಸಾಕ್ಷಿ ನುಡಿದೆ ಅಂತ ಒತ್ತಡ ಹಾಕುವಂತದ್ದು ಇರ್ಬೋದು, ಸಾಕ್ಷಿ ನಷ್ಟಕ್ಕೆ ಪ್ರಯತ್ನ ಪಡಬಾರದು ಅನ್ನೋ ರೀತಿಯಾಗಿ ಕಂಡೀಷನ್ಸ್ ಅನ್ನ ಕೊಟ್ಟಿರ್ತಾರೆ. ಇಲ್ಲಿ ಕಂಡೀಷನ್ ಗಳನ್ನ ವೈಲೇಟ್ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಕರಣವನ್ನ ದಾಖಲಿಸಬೇಕು, ಅವರನ್ನು ಪತ್ತೆ ಹಚ್ಚಬೇಕು ಅಂತಕ್ಕಂಥ ಸೂಚನೆಯನ್ನ ಕಾಮಾಕ್ಷಿ ಪಾಳ್ಯ ಪೊಲೀಸರಿಗೆ ಕೊಟ್ಟಿದ್ರು. ಈ ಕೋರ್ಟ್ ಸೂಚನೆಯಂತೆ ಏನು ಕಾಮಾಕ್ಷಿ ಪಾಳ್ಯ ಪೊಲೀಸರು ಒಂದು FIR ಅನ್ನ ದಾಖಲು ಮಾಡಿಕೊಂಡು ಇದ್ರ ಯಾರು ಬೆದರಿಕೆ ಹಾಕಿದ್ರು, ಯಾವ ಮಾರ್ಗದಲ್ಲಿ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಫೋನ್ ಅಲ್ಲಿ ಈ ರೀತಿಯಾಗಿ ತನಿಖೆ ಕೈಗೊಂಡಾಗ ಡಿ ಕಂಪನಿ ಅಂತಕ್ಕಂಥ ಒಂದು ಫ್ಯಾನ್ಸ್ ಅಸೋಸಿಯೇಷನ್ ನ ಸದಸ್ಯರಾಗಿರ್ತಕ್ಕಂಥ ವೇಣು, ಸುಹಾಸು ಮತ್ತೆ ಪುನೀತ್ ಮೂವರನ್ನ ಈಗ ಬಂಧಿಸಿದ್ದಾರೆ. ಬಂಧಿತ ವ್ಯಕ್ತಿಗಳನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡ್ಬಂದು ಅವರನ್ನು ತೀವ್ರ ವಿಚಾರಣೆ ಒಳಪಡಿಸ್ತಾ ಇರ್ತಕ್ಕಂಥದ್ದು. ಇವರೇ ಏನಾದ್ರು ಸ್ವಯಂ ಪ್ರೇರಿತವಾಗಿ ಸಾಕ್ಷಿಗಳಿಗೆ ಬೆದರಿಕೆಯನ್ನು ಹಾಕಿದ್ರ, ಅಥವಾ ಯಾರಾದ್ರೂ ಪರೋಕ್ಷವಾಗಿ ಇವರಿಗೆ ಒಂದಷ್ಟು ಹಣಕಾಸಿನ ಸಹಾಯ ಮಾಡಿ ಸಾಕ್ಷಿಗಳನ್ನ ನುಡಿಯದಂತೆ, ಕೋರ್ಟ್ಗೆ ಬಂದು ಸಾಕ್ಷಿ ನುಡಿಯದಂತೆ ಏನಾದ್ರು ಒತ್ತಡವನ್ನ ಹಾಕುವಂತೆ, ಬೆದರಿಕೆ ಹಾಕುವಂತೆ ಏನಾದ್ರು ಒಂದು ಆರ್ಥಿಕ ಸಹಾಯ ಮಾಡಿ ಅಂದ್ರೆ ಕನ್ನಡ ಕೈಗಳ ರೀತಿಯಾಗಿ ಕೆಲಸ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವ ದೃಷ್ಟಿಯಲ್ಲಿ ಈಗ ಕಾಮಾಕ್ಷಿ ಪಾಳ್ಯ ಪೊಲೀಸರು ಈ 3 ಜನ ವೇಣು, ಸುಹಾಸ್ ಹಾಗೂ ಪುನೀತರನ್ನ ತೀವ್ರ ವಿಚಾರಣೆ ಒಳಪಡಿಸಿದ್ದಾರೆ. ಅವರು ಯಾವ ಹೇಳಿಕೆಯನ್ನ ಕೊಡ್ತಾರೆ ಅದರ ಮೇಲೆ ಈ ಒಂದು ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದಂತ ಪ್ರಕರಣ ಇನ್ನು ಮುಂದೆ ಸಾಗುವಂತ ಸಾಧ್ಯತೆಗಳಿದೆ. ಹೀಗಾಗಿ ಏನು ಒಂದು ಕಡೆ ಹೈಕೋರ್ಟ್ ನಲ್ಲಿ ಜಾಮೀನು ಮೇಲೆ ಇರ್ತಕ್ಕಂತ ಕೆಲವು ಆರೋಪಿಗಳೇನಿದ್ರೆ ಅವ್ರನ್ನೂ ಸಹ ಜಾಮೀನು ರದ್ದು ಮಾಡಬೇಕು ಅನ್ನೋ ರೀತಿಯಾಗಿ ಪ್ರಾಸಿಕ್ಯೂಷನ್ ಅವರು ಅರ್ಜಿಯನ್ನ ಸಲ್ಲಿಸಿದ್ರು. ಅದ್ರ ಜೊತೆಗೆ ಈ ಹಿಂದೆ ಪ್ರತಿಕೂಲ ಸಾಕ್ಷಿಯಾಗಿ ನುಡಿದಿರ್ತಕ್ಕಂಥ ರೇಣುಕಾಸ್ವಾಮಿ ಅವರ ತಾಯಿಗೂ ಸಹ ಏನಾದ್ರು ಈ ರೀತಿಯಾಗಿ ಬೆದರಿಕೆ ಹಾಕಿದಾರ ಅನ್ನೋ ಅನುಮಾನಗಳನ್ನ ಕಾಡ್ತಾ ಇತ್ತು. ಅದನ್ನ ಗಮನಿಸಿದಾಗ ಇವತ್ತು ಬಂದಿರ್ತಕ್ಕಂಥ ಈ ಒಂದು ದೂರು ಅರೆಸ್ಟ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಅಲ್ಲೂ ಸಹ ಹಸ್ತಕ್ಷೇಪ ಮಾಡಿರ್ಬೋದು ಅನ್ನೋದು ಈಗ ಮೇಲ್ನೋಟಕ್ಕೆ ಸಂಶಯ ವ್ಯಕ್ತ ಆಗ್ತಾ ಇದೆ. ಹೀಗಾಗಿ ತನಿಖೆಯನ್ನ ಇನ್ನಷ್ಟು ಚುರುಕಾಗಿ ನಡೆಸ್ತಾ ಇರ್ತಕ್ಕಂಥದ್ದು ಧನುಶ್ರೀ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.